ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನು ತಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ನಿನಗೆ ಪೊಡ ಮಾಡುವೆ ನಿನ್ನ ನುಡಿ ತೊಡುವೆ, ಏಕೆ ಎಡೆ ತಡುವೆ ಸುರಿದು ಬಾ, ಸ್ವರ್ಗ ತೊರೆದು ಬಾ, ಬಯಲ ಜರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ತುಂಬ ಅದ್ಭುತವಾದ ಮತ್ತು ರೋಮಾಂಚನಕರವಾದಂಥ ವಿಡಿಯೋ ತೊಗೊಂಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ಶರಾವತಿ ನದಿಯ ಮೊದಲ 2 ಜಲಪಾತಗಳು, ಅಚ್ಚಕನ್ಯೆ ಜಲಪಾತ ಹಾಗೂ ದೇವಕನ್ಯೆ ಜಲಪಾತ. ಈ ಜಲಪಾತಗಳನ್ನು ನಿಮಗೆ ನಾವು ತೋರಿಸ್ಬೇಕು ಅಂತ ಹೋದಾಗ ನಮಗೆ ಏನೇನು ಒಂಥರ ಭಯಾನಕ ಘಟನೆಗಳು ನಡೀತು, ಎಂತಹ ಭಯಪಡಿಸುವಂತಹ ವಸ್ತುಗಳು ಕಾಣಿಸ್ತು. ಮತ್ತು ಆ ಜಲಪಾತಕ್ಕೆ ಹೋಗುವಾಗ ಎಷ್ಟು ಕಷ್ಟವಾದ ದಾರಿನಲ್ಲಿ ನಾವು ಹೋದ್ವಿ, ಜೊತೆಗೂ ಯಶಸ್ವಿಯಾದ್ವಿ. ಅಲ್ಲಿಗೆ ಹೋದ ಮೇಲೆ ಆ ಜಲಪಾತಗಳ ಸೌಂದರ್ಯ, ರಮಣೀಯತೆ ಅದ್ಭುತವಾಗಿತ್ತು. ಇಂತಹ ರೋಮಾಂಚನಕಾರಿ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ಈ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಇದು ತುಂಬ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಆದರೆ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ವಿಡಿಯೋ ಮಧ್ಯದಲ್ಲಿ ಕಾಣುವಂತಹ ಒಂದು ರೋಮಾಂಚನಕಾರಿ ಭಯಾನಕ ಒಂದು ಸೀನರಿಗಳನ್ನು ನೀವು ತಪ್ಪಿಸ್ಕೊಂಡ್ಬಿಡ್ತೀರ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನಾನು ನನ್ನ ಕಳೆದ ವಿಡಿಯೋದಲ್ಲಿ ಶರಾವತಿ ನದಿಯ ಹುಟ್ಟಿನ ಬಗ್ಗೆ ಹೇಳಿದ್ದೆ. ಶ್ರೀರಾಮಚಂದ್ರರು ವನವಾಸದ ಸಮಯದಲ್ಲಿ ನಮ್ಮ ಕಾಡಿಗೆ ಬಂದಾಗ ಸೀತಾಮಾತೆಗೆ ಬಾಯಾರಿಕೆ ಆಯಿತು ಅಂತ ಹೇಳಿ ತಮ್ಮ ಶರದಿಂದ ಅಂದರೆ ಬಾಣದಿಂದ ಭೂಮಿಯನ್ನು ಸೀಳಿ ನೀರನ್ನು ಉತ್ಪತ್ತಿ ಮಾಡಿಸ್ತಾರೆ. ಆಕೆಯೇ ಶರಾವತಿಯನ್ನು ಹೆಸರಲ್ಲಿ ಹರಿತಾಳೆ ಅಂತ ಹೇಳಿ. ಆ ಶರಾವತಿ ನದಿ ಅನೇಕ ಜಲಪಾತಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾಳೆ. ಅವಳು ಆ ಶರಾವತಿ ನದಿ ಸಮುದ್ರವನ್ನು ಸೇರೋದ್ರೊಳಗಡೆ ಈ ಜೋಗ ಜಲಪಾತವನ್ನು ಸೃಷ್ಟಿ ಆಯ್ತಲ್ವ. ಅದಕ್ಕೂ ಮುಂಚೆ 2 ಅಚ್ಚಕನ್ಯೆ ಹಾಗೂ ದೇವಕನ್ಯೆ ಅಂತೇಳಿ 2 ಜಲಪಾತಗಳನ್ನು ಸೃಷ್ಟಿ ಮಾಡ್ತಾಳೆ. ಅದು ತೀರಾ ಅಂದರೆ ತೀರಾ ರಮಣೀಯವಾಗಿದೆ, ಸುಂದರವಾಗಿ ಮನಮೋಹಕವಾಗಿದೆ. ಈ ಜೋಗ ಜಲಪಾತ ಹೇಗಿದೆಯೋ ಹಾಗೆ ಅನ್ಸುತ್ತೆ ನೋಡಿದ್ರೆ, ಅವಳ ಅಕ್ಕ ತಂಗಿಯರು ಅನ್ಸುತ್ತೆ. ಅಂತಹ ಜಲಪಾತಗಳನ್ನು ಸೃಷ್ಟಿ ಮಾಡ್ತಾಳೆ. ಈ ಜಲಪಾತಗಳು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇದೂ ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ. ಶರಾವತಿ ಉಗಮ ಸ್ಥಾನ ಶಿವಮೊಗ್ಗದಿಂದ 80 ಕಿಲೋಮೀಟರ್ ದೂರದಲ್ಲಿ, ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳಿದೆ. ಆ ಶರಾವತಿ ನದಿಯ ಉಗಮ ಸ್ಥಳದ ಆಸುಪಾಸಿನಲ್ಲಿ ಆರಗ ಅಂತ ಬರುತ್ತೆ. ಆರಗ ಜ್ಞಾನೇಂದ್ರ ಸರ್ ಗೊತ್ತಲ್ವಾ, ಮಾಜಿ ಮಂತ್ರಿಗಳು, ಅವರ ಊರಿನ ಪಕ್ಕದಲ್ಲಿಯೇ ಈ ಅಚ್ಚಕನ್ಯೆ ಜಲಪಾತ ಇದೆ. ಇನ್ನು ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿ ದೇವಕನ್ಯೆ ಜಲಪಾತ ಇದೆ. ಸ್ನೇಹಿತರೆ, ಬನ್ನಿ ನಾನು ಈಗ ಅಚ್ಚಕನ್ಯೆ ಜಲಪಾತಕ್ಕೆ ಫಸ್ಟ್ ಕರ್ಕೊಂಡು ಹೋಗು ನಿಮಗೆ ತೋರಿಸ್ತೀನಿ. ಈ ಅಚ್ಚಕನ್ಯೆ ಜಲಪಾತ ನೀವು ಹೋಗುವಾಗ ನೀವು ಪರ್ಫೆಕ್ಟ್ ರೂಟ್ ಅಂತ ಹೇಳಿದ್ರೆ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಬಂದು, ತೀರ್ಥಹಳ್ಳಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಅಚ್ಚಕನ್ಯೆ ಜಲಪಾತ ಅಂತ ಕೇಳಿದ್ರೆ, ಅಥವಾ ಆರಗ ಅನ್ನುವ ಒಂದು ಊರಿಗೆ ಬಂದರೆ ಆ ಆರಗ ಅನ್ನುವ ಊರಿನಿಂದ ನೀವು ಅಚ್ಚಕನ್ಯೆ ಜಲಪಾತಕ್ಕೆ ಹೋಗ್ಬೋದು. ನೀವು ಅಚ್ಚಕನ್ಯೆ ಜಲಪಾತಕ್ಕೆ ಹೋಗುವಾಗ ನಮ್ಮ ಪ್ರಕೃತಿ ಮಾತೆಯ ಸೌಂದರ್ಯ ಎಷ್ಟು ರಮಣೀಯವಾಗಿ ಕಾಣುತ್ತೆ ಅಂದರೆ, ಪ್ರಕೃತಿ ಆರಾಧಕರಿಗೆ ಮಾತ್ರ ಅದೊಂದು ಸವಿಯೂಟ ಅಂತ ಹೇಳ್ಬೋದು, ಸೊಗಸಾದ ಊಟ ಅಂತ ಹೇಳ್ಬೋದು. ಪ್ರಕೃತಿ ಸೌಂದರ್ಯವನ್ನು ಸವಿಯುವವರಿಗೆ ಮತ್ತು ಪ್ರಕೃತಿಯ ಬಗ್ಗೆ ತುಂಬ ಆಸಕ್ತಿ ಇರುವವರಿಗೆ ಆ ಒಂದು ಕಾಡಿನ ರಮಣೀಯ ಸ್ಥಳ ತುಂಬ ಮನಮೋಹಕ ಆಗುತ್ತೆ. ಅಚ್ಚಕನ್ಯೆ ಜಲಪಾತಕ್ಕೆ ಹೋಗುವಾಗ ತುಂಬ ಕಡಿದಾದ ದಾರಿ, ತುಂಬ ಕಲ್ಲು ಮುಳ್ಳು ಇರುವಂತಹ ದಾರಿ, ಇಳಿಜಾರಿನಲ್ಲಿದೆ. ತುಂಬ ಕೇರ್ಫುಲ್ಲಾಗಿ ಇಳಿಬೇಕಾಗತ್ತೆ. ಯಾಕೆಂದರೆ ಅಲ್ಲಿ
ಯಾವುದೇ ರೀತಿ ರೋಡು ಮಾಡುವ ಒಂದು ವ್ಯವಸ್ಥೆ ಏನೂ ಆಗಿಲ್ಲ. ಹಾಗಾಗಿ ಆ ಕಡಿದಾದ ದಾರಿಯಲ್ಲಿ ಗ್ರಿಪ್ಪಿಗೆ ಕಲ್ಲುಗಳಿದ್ದಾವೆ. ಕಲ್ಲುಗಳನ್ನು ಹಿಡಿತಾ ಆ ಕಡಿದಾದ ದಾರಿನಲ್ಲಿ ನಾವು ಸುಮಾರು ಒಂದು 2 ಪರ್ಲಾಂಗು ಅಂತ ಹೇಳ್ಬೋದು, ಅಥವಾ 1.5 ಕಿಲೋಮೀಟರಷ್ಟು ಇಳಿಬೇಕಾಗತ್ತೆ. ನಾವು 1.5 ಕಿಲೋಮೀಟರಷ್ಟು ಇಳಿದರೆ ಆ ಮೇನ್ ನಾವು ಎಲ್ಲಿ ವೆಹಿಕಲ್ ನಿಲ್ಲಿಸ್ತೀವೋ ಅಲ್ಲಿಂದ ಇಳಿದ್ರೆ ನಿಮಗೆ ಅಚ್ಚಕನ್ಯೆ ಫಾಲ್ಸ್ ಕಾಣಿಸುತ್ತೆ. ಇದೇ ಅಚ್ಚಕನ್ಯೆ ಫಾಲ್ಸ್. ಫ್ರೆಂಡ್ಸ್, ಈ ಜಲಪಾತ ಕೆಳಗಡೆಯಿಂದ ನಾವು ನೋಡಿದಾಗ ಆಕಾಶದಿಂದ ಭಾಗೀರಥಿ ಇಳಿತಿದ್ದಾಳೇನೋ, ಧರೆಗೆ ಧುಮುಕ್ತಾ ಇದ್ದಾಳೇನೋ ಅಂತೇಳಿ ಅನ್ನಿಸ್ತಾ ಇರುತ್ತೆ. ಅಷ್ಟು ಹಾಲಿನ ನೊರೆ ಥರ ಮೇಲಿಂದ ಧುಮುಕುತ್ತೆ ಜಲಪಾತ. ನಾನು ನಿಮಗೆ ತೋರಿಸ್ತೀನಿ ಅದನ್ನು ಈಗ. ಜೊತೆಗೆ ಈ ಒಂದು ಜಲಪಾತಕ್ಕೆ ಅಚ್ಚಕನ್ಯೆ ಜಲಪಾತ ಅಂತೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಒಂದು ಕಾರಣ ಹೇಳಿದ್ರೆ, ನಾನು 2 ಕಾರಣ ಹೇಳ್ತೀನಿ ಇದಕ್ಕೆ. ಒಂದು ಕಾರಣ ಏನಂದರೆ, ಅಲ್ಲಿ ಸ್ವರ್ಗಲೋಕದ ಅಪ್ಸರೆಯರಲ್ಲಿ ಅಚ್ಚಕನ್ಯೆ ಎನ್ನುವ ಅಪ್ಸರೆಯರು ಬಂದು ಅಲ್ಲಿ ಜಲಕ್ರೀಡೆ ಆಡ್ತಾಯಿದ್ರು ಅಂತ ಹೇಳ್ತಾ ಒಂದು ಹೆಸರು. ಹಾಗಾಗಿ ಇದಕ್ಕೆ ಅಚ್ಚಕನ್ಯೆ ಜಲಪಾತ ಅಂತ ಹೇಳಿ ಬಂತು ಅಂತ ಹೇಳ್ತಾರೆ. ಇನ್ನೊಂದು ಹೆಸರಂದರೆ, ಅವಳು ಮದುವೆ ಆಗದೆ ಇರುವ ಹೆಣ್ಣು ಎಷ್ಟು ಸುಂದರವಾಗಿರ್ತಾಳೆ, ಮುಗ್ಧವಾಗಿರ್ತಾಳೆ, ಸ್ವಚ್ಛವಾಗಿರ್ತಾಳೆ, ಪರಿಶುದ್ಧವಾಗಿರ್ತಾಳೆ, ಆ ಥರ ಹೆಣ್ಣಿನ ರೂಪದಲ್ಲಿ ಕಾಣ್ತಾಳೆ. ಪರಿಶುದ್ಧವಾದ ಹೆಣ್ಣಿನ ರೂಪದಲ್ಲಿ ಕಾಣ್ತಾಳೆ, ಸುಂದರವಾದ ಷೋಡಶಿ ಥರ ಕಾಣಿಸ್ತಾಳೆ, ಹಾಗಾಗಿ ಕನ್ಯೆ ಥರ ಕಾಣಿಸ್ತಾಳೆ ಅಂತೇಳಿ ಅಚ್ಚಕನ್ಯೆ ಅಂತ ಹೆಸರು ಬಂತು. ಈ 2 ಕಾರಣ ಇದೆ. ಅಚ್ಚಕನ್ಯೆ ಜಲಪಾತ ತುಂಬ ಎತ್ತರದಿಂದ ಏನು ಧುಮುಕೋಲ್ಲ, ಅಂದಾಜು ಒಂದು 30ರಿಂದ 40 ಅಡಿ ಎತ್ತರದಿಂದ ಮಾತ್ರ ಧುಮುಕ್ತಾಳೆ. ಆದರೆ ಅಲ್ಲಿನ ಸೌಂದರ್ಯ, ರಮಣೀಯತೆ, ಆ ದಟ್ಟ ಕಾಡಿನ ಮಧ್ಯದಲ್ಲಿ ಹರಿತಿರುವ ಹಾಲಿನ ನೊರೆ ಅಸಾಧ್ಯವಾದ ಒಂದು ಖುಷಿಯನ್ನು ಕೊಡುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಸುಂದರಿಯಾದ ಅಚ್ಚಕನ್ಯೆ ಜಲಪಾತ. ಈಗ ಅವಳ ಅಕ್ಕ ದೇವಕನ್ಯೆ ಜಲಪಾತವನ್ನು ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಇನ್ನೂ ದಟ್ಟವಾದ ಕಾಡಲ್ಲಿದ್ದಾಳೆ. ಭಯಂಕರವಾದ ಗೋಂಡಾರಣ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಜನಗಳು ಓಡಾಡೋದೇ ಕಡಿಮೆ, ಮತ್ತು ದಾರಿನೂ ಸಹ ಇಲ್ಲ. ತುಂಬ ಕಡಿದಾದ ದಾರಿಗಳು, ಹೇಳಕ್ಕೆ ಅಸಹ್ಯ, ಕಲ್ಲು ಮುಳ್ಳು ಗಿಡ ಗಂಟಿ ಎಲ್ಲ ಇರುವಂಥ ಒಂದು ಅಜ್ಞಾತ ಸ್ಥಳದಲ್ಲಿ ಇರುವಂತೆ ಇದ್ದಾಳೆ. ಆದರೂ ಸಹ ನಾವು ನೋಡಬೇಕು, ದೇವಕನ್ಯೆ ಜಲಪಾತನ ನಾವು ನೋಡಲೇಬೇಕು, ನಿಮಗೂ ಸಹ ತೋರಿಸ್ಲೇಬೇಕು ಅನ್ನೋ ಒಂದು ಹಠದಿಂದ ಹೋದ್ವಿ ನಾವು. ಅಂದರೆ ತುಂಬಾ ಕಷ್ಟವಾದ ದಾರಿ, ಕೆಲವು ಗದ್ದೆಗಳು, ತೋಟಗಳು, ಜೊತೆಗೆ ಕೆಲವು ಕಾಡುಗಳನ್ನು ದಾಟಿ ಹೋದ್ವಿ. ನಮಗೆ ಜಲಪಾತ ಫಸ್ಟು ಸಿಕ್ಕಲಿಲ್ಲ, ಹೊಳೆ ಸಿಕ್ತು. ತುಂಬ ದೊಡ್ಡದಾದ ಹೊಳೆ. ಆ ಹೊಳೆನಲ್ಲಿ ಬರೀ ನಯಸ್ಸಾದ ಬಂಡೆ ಕಲ್ಲುಗಳು ಮತ್ತು ಉಸುಕು ಅಂದರೆ ಮರಳು ಗಟ್ಟಿ ಇರಲಿಲ್ಲ, ತುಂಬ ನಯಸ್ಸಾದ ಮರಳು. ನಾವು ಕಾಲಿಟ್ಟರೆ ಸಾಕು, ಫುಲ್ಲು ಕಾಲು ಮರಳಿನ ಅಡಿಲಿ ಹೋಗ್ಬಿಡೋದು, ಅಷ್ಟು ಉಸುಕು ಮತ್ತು ಎತ್ತರವಾದ ಬಂಡೆ ಕಲ್ಲುಗಳು, ನುಣುಪಾದ ಬಂಡೆ ಕಲ್ಲುಗಳು ಸಿಕ್ತು ನಮಗೆ. ಯಾಕೆ ನಮಗಿದು ಫಸ್ಟು ಸಿಕ್ತು ಜಲಪಾತಕ್ಕಿಂತ, ಫಾಲ್ಸ್ಗಿಂತ ಫಸ್ಟ್ ಅಂದರೆ ನಾವು ಅಲ್ಲಿ ದಾರಿ ತಪ್ಪು ಬಿಟ್ಟಿದ್ವಿ. ಹಾಗಾಗಿ ಆ ನಂತರ ಫಾಲ್ಸ್ ಸಿಕ್ತು, ಹುಡುಕೊಂಡು ಹೋದ್ವಿ. ಹೋಗೋದು ತುಂಬ ಕಠಿಣ ದಾರಿಯಾಗಿತ್ತು.
ಸುಲಭದ ದಾರಿ ರೋಡ್ ಇದೆಯಂತೆ. ಅದನ್ನು ನಿಮಗೆ ನಾನು ನೆಕ್ಸ್ಟು ಸಂಪೂರ್ಣ ಸುಲಭದ ದಾರಿ ರೋಡು ನಾನು ನೋಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಇದು ದೇವಕನ್ಯೆ ಫಾಲ್ಸ್ ಸ್ನೇಹಿತರೆ. ಶರಾವತಿ ನದಿ ಅಚ್ಚಕನ್ಯೆ ಜಲಪಾತದಿಂದ ಹರಿದು ಬರ್ತಾ ಬರ್ತಾ ಹೊಸನಗರ ತಾಲೂಕಿನಲ್ಲಿರುವಂತಹ ಒಂದು ಶಾಂತಪುರ ಅನ್ನುವ ಒಂದು ಹಳ್ಳಿನಲ್ಲಿ ಇವಳು ಸಿಗ್ತಾಳೆ ಜಲಪಾತದ ರೂಪದಲ್ಲಿ. ನಿಮಗೆ ಶಾಂತಪುರ ದೇವಕನ್ಯೆ ಜಲಪಾತ ಸಿಕ್ಕಲಿಕ್ಕೆ ನಿಮಗೆ ಸುಲಭವಾದ ದಾರಿ ಅಂದರೆ ಅಚ್ಚಕನ್ಯೆ ಜಲಪಾತ ನೋಡಲಿಕ್ಕೆ ತೀರ್ಥಹಳ್ಳಿ ಕಡೆಯಿಂದ ಬಂದಿದೆ. ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್. ಆದರೆ ದೇವಕನ್ಯೆ ಫಾಲ್ಸ್ ನೋಡಬೇಕು ಅಂದರೆ ನೀವು ಶಿವಮೊಗ್ಗದಿಂದ ರಿಪ್ಪನ್ಪೇಟೆಗೆ ಬಂದು ರಿಪ್ಪನ್ಪೇಟೆಯಿಂದ ಕೇವಲ ಒಂದು 8 ಕಿಲೋಮೀಟರ್ ದೂರದಲ್ಲಿ ಶಾಂತಪುರ ಅನ್ನುವ ಒಂದು ಹಳ್ಳಿ ಸಿಕ್ಕತ್ತೆ. ಆ ಹಳ್ಳಿಯಿಂದ ಬಲಭಾಗದಲ್ಲಿ ಒಂದು ಮಣ್ಣಿನ ದಾರಿ ಕಾಣಿಸುತ್ತೆ. ಅಲ್ಲಿಂದ ಹೊರಟ್ರೆ ದೇವಕನ್ಯೆ ಫಾಲ್ಸ್ ಸಿಕ್ಕತ್ತೆ. ನಮಗೆ ದೇವಕನ್ಯೆ ಫಾಲ್ಸ್ ನೋಡಲಿಕ್ಕೆ ಫಸ್ಟು ಹೊರಟಾಗ ನಮಗೆ ಸಿಕ್ಕಿದ್ದು ಭಯಂಕರವಾದ ಹಾವುಗಳ ಪೊರೆಗಳು. ಒಂದಲ್ಲ ಎರಡಲ್ಲ 4 ಪೊರೆಗಳು ಇತ್ತು. ಅದು ಚಿಕ್ಕ ಪುಟ್ಟ ಹಾವಿನ ಪೊರೆ ಅಂತೂ ಅಲ್ಲ, ಸುಮಾರು ಒಂದು 15-16 ಅಡಿ ಎತ್ತರ ಇರುವಂತಹ ಕಾಳಿಂಗ ಸರ್ಪಗಳ ಹಾವಿನ ಪೊರೆಗಳು. ನಮಗೆ ಅದು ಭಯ ಪಡ್ಕೊಂಡು ವಾಪಸ್ ಬರಲಿಕ್ಕೂ ಮನಸ್ಸಿಲ್ಲ. ಯಾಕೆಂದರೆ ಈ ಹೊಳೆಯ ಪ್ರಕೃತಿ ಸೌಂದರ್ಯ ನಮ್ಮನ್ನು ಅಷ್ಟು ಹಿಡಿದಿಟ್ಬಿಟ್ಟಿತ್ತು. ನೋಡಿ ಈ ಸೌಂದರ್ಯ ನೋಡಿ, ನೀರು ಹರಿತಾ ಇದೆ, ಮೇಲೆ ಸೂರ್ಯನ ಕಿರಣದ ರಶ್ಮಿ ಆ ನೀರ ಮೇಲೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅನ್ನೋ ರೀತಿ ಬೀಳ್ತಾ ಇದೆ. ಮನಮೋಹಕವಾಗಿತ್ತು. ಒಂಥರ ಏನು ಹೇಳೋಕ್ಕಿಂತ ಆ ಸೌಂದರ್ಯವನ್ನು ಅನುಭವಿಸಿದ್ರೇ ಅಷ್ಟು ಖುಷಿ ಆಗುತ್ತೆ ಆ ಥರ. ಜೊತೆಗೆ ಇಲ್ಲಿ ಫೋಟೋ ಶೂಟಿಗಂತೂ ಹೇಳಿ ಮಾಡಿಸಿದ ಸ್ಪಾಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಈ ಸೌಂದರ್ಯ ಹಾಗೆ ಅಬ್ಸರ್ವ್ ಮಾಡಿ. ಆ ಸೂರ್ಯನ ಬೆಳಕು ಆ ನೀರಿನ ಮೇಲೆ ಬಿದ್ದು ಆ ಬಂಡೆಕಲ್ಲುಗಳ ಮೇಲೆ ಬಿದ್ದು ಹೇಗೆ ಹೊಳಿತಾ ಇದೆ. ಮರಳಂತೂ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇತ್ತು. ಅಷ್ಟು ಒಂಥರ ಸುಂದರವಾಗಿತ್ತು. ಇದಕ್ಕೆ ದೇವಕನ್ಯೆ ಜಲಪಾತ ಅಂತೇಳಿ ಏನಕ್ಕೆ ಹೆಸರು ಬಂತು ಅಂದರೆ, ದೇವಕನ್ಯೆಯರು ಅಂದರೆ ಅಪ್ಸರೆಯರೇ. ಅವರು ಸಹ ಸ್ವರ್ಗಲೋಕದಲ್ಲಿರುವಂತಹ ಅಪ್ಸರೆಯರು, ಮೇನಕೆ, ತಿಲೋತ್ತಮೆ, ಊರ್ವಶಿ, ಇವರಿಗೆಲ್ಲ ಅಪ್ಸರೆಯರು ಅಂತ ಹೇಳ್ತಾರೆ. ಅವರು ದೇವಕನ್ಯೆಯರು. ಆ ದೇವಕನ್ಯೆಯರು ಬಂದು ಈ ಜಲಪಾತದಲ್ಲಿ ಜಲಕ್ರೀಡೆ ಆಡ್ತಾ ಇದ್ರಂತೆ. ಹಾಗಾಗಿ ಇದಕ್ಕೆ ದೇವಕನ್ಯೆ ಜಲಪಾತ ಅಂಥೇಳಿ ಕರೀತಾರೆ. ಅಚ್ಚಕನ್ಯೆ ಜಲಪಾತ ಅಂಥೇಳಿ ಆ ಜಲಪಾತ ಕರೀತಾರೆ. ದೇವಕನ್ಯೆ ಜಲಪಾತ ಅಂಥೇಳಿ ಈ ಜಲಪಾತ ಕರೀತಾರೆ. ಈ ಜಲಪಾತ ಇದೆಯಲ್ಲ, ಇದು ಅಚ್ಚಕನ್ಯೆ ಜಲಪಾತದಿಂದ ಅದಕ್ಕಿಂತ ಸ್ವಲ್ಪ ತುಂಬ ದೊಡ್ಡ ಫಾಲ್ಸ್ ಆಗುತ್ತೆ. ಇದು ಚಿಕ್ಕದು. ಅದು ಅಚ್ಚಕನ್ಯೆ ಫಾಲ್ಸ್ ಇದೆಯಲ್ಲ, ಚಿಕ್ಕ ಫಾಲ್ಸ್ ಅದು, ಆದರೆ ತುಂಬ ಸುಂದರವಾಗಿದೆ. ದೇವಕನ್ಯೆ ಜಲಪಾತ ತುಂಬ ದೊಡ್ಡದು, ತುಂಬ ದೊಡ್ಡದಾದ ಹೊಳೆ ರೂಪದಲ್ಲಿ ಹರ್ಕೊಂಡು ಬಂದು ಶಾಂತಪುರ ಅನ್ನೋ ಹಳ್ಳಿ ಹತ್ರ ಧುಮುಕ್ತಾಳೆ ಅವಳು. ಆ ಧುಮುಕುವಂತಹ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ. ಆದರೆ ಈಗ ಮಳೆಗಾಲ ಇನ್ನೂ ಈಗ ಶುರುವಾಗಿರೋದ್ರಿಂದ ಅಷ್ಟು ನೀರು ಕಲೆಕ್ಟ್ ಆಗಿರಲಿಲ್ಲ, ಸ್ವಲ್ಪನೇ ನೀರು ಕಲೆಕ್ಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಜಲಪಾತದ ರೂಪದಲ್ಲಿ ಧುಮುಕ್ತಾ ಇತ್ತು. ಮಳೆಗಾಲ ಮುಗಿದ ಮೇಲೆ ತುಂಬ ಮಳೆಯ ನೀರು ಕಲೆಕ್ಟ್ ಆಗಿ ಆ ನಂತರ ಅವಳು ಮೇಲಿಂದ ಜೋರಾಗಿ ರಭಸವಾಗಿ ಧುಮುಕ್ತಾಳೆ. ಆ ಧುಮುಕುವಂತಹ ಒಂದು ದೃಶ್ಯವನ್ನು ನಾನು ಖಂಡಿತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೂ ಸಹ ಇನ್ನೊಂದು ನಮಗೆ ಹಾವಿನ ಪೊರೆ ಸಿಕ್ತು. ಅದ್ರ ಬಾಲ ಹುಡುಕೊಂಡು ಹೋದರೆ ಎಲ್ಲೋ ಇದೆ ಅದ್ರ ಬಾಲ. ಅಷ್ಟು ಉದ್ದವಾಗಿ ಹಾವು ತನ್ನ ಪೊರೆಯನ್ನು ಬಿಟ್ಟಿದೆ. ನೋಡಿ, ಎಷ್ಟು ದೂರಕ್ಕೆ ಹೋದರೂ ಇನ್ನೂ ಅದ್ರ ಎಂಡಿಂಗ್ ಬಾಲ ಸಿಗ್ತಾ ಇಲ್ಲ ನಮಗೆ, ಅಷ್ಟು ಉದ್ದ. ಅಬ್ಸರ್ವ್ ಮಾಡಿದ್ರಿ ಅಲ್ವಾ ಫ್ರೆಂಡ್ಸ್? ಇಲ್ಲಿ ನೀರು ಸ್ವಲ್ಪನೇ ಧುಮುಕ್ತಾ ಇದೆ, ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ನಾವು ಜೊತೆಗೆ ಮೇಲ್ಭಾಗದಲ್ಲಿದ್ದೀವಿ. ನಾವು ಕೆಳಗೆ ನಿಂತುಬಿಟ್ಟು ನಾವು ಶೂಟ್ ಮಾಡಿದರೆ ಅದು ಧುಮುಕೋದು ಕಾಣಿಸ್ತಾ ಇತ್ತು. ನಮಗೆ ರೂಟು ತುಂಬ ಮಿಸ್ ಆಗಿಬಿಡ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಕೆಳಗಡೆಯಿಂದ ಬಂದು ಆ ಜಲಪಾತದ ಕೆಳಭಾಗದಲ್ಲಿ ನಿಂತು ಧುಮುಕುವುದನ್ನು ತೋರಿಸ್ತೀನಿ. ಜೊತೆಗೆ ಮಳೆಗಾಲ ಮುಗಿದ ಮೇಲಾದರೆ ನೀರು ತುಂಬ ಇರುತ್ತೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.